ಸಿಂಹರಾಶಿ, ಹೊಸ ಕೆಲಸವನ್ನು ಹುಡುಕ್ತಾ ಇರತಕ್ಕಂಥವರಿಗೆ ಅನುಕೂಲವಾಗುವಂತಹ ಒಂದು ಸಮಯ. ಕೆಲಸವೇ ಇಲ್ಲದೆ ಇರತಕ್ಕಂಥವರಿಗೆ ಕೆಲಸ ಸಿಕ್ಕುವ ಒಂದು ಸೂಚನೆಯ ಒಂದು ಪ್ರಭಾವ, ಪರಿಣಾಮ ಅಂತಕ್ಕಂಥದ್ದು ಮನಸ್ಸಿನ ಮೇಲೆ ಆಗುವಂಥದ್ದಾಗುತ್ತೆ. ಮನೆಗೆ ದುಬಾರಿ ವಸ್ತುವನ್ನು, ಹೆಚ್ಚು ಹಣವನ್ನು ಕೊಟ್ಟು ಖರೀದಿ ಮಾಡಿ ವಸ್ತುವನ್ನು ತರ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಕುಟುಂಬದ ಸದಸ್ಯರ ಬೆಂಬಲ ನಿಮಗೆ ವಿಶೇಷವಾಗಿ ಇರುವಂಥದ್ದು. ಹಾಗಾಗಿ ಯಾವ ಕೆಲಸವನ್ನು ಮಾಡೋದಕ್ಕೂ ಕೂಡ ಧೈರ್ಯ ಅನ್ನುವಂಥದ್ದು ಹೆಚ್ಚಾಗತ್ತೆ. ಕೂಡಿಟ್ಟಿದ್ದಂತಹ ಹಣ ಖರ್ಚಾಗುತ್ತೆ. ಯಾಕೆ ಅಂತಂದರೆ ಮನೆಗೆ ದುಬಾರಿ ವಸ್ತುವನ್ನು ತರುವಂಥದ್ದು, ಹಾಗೆ ಅರ್ಥ ಮಾಡಿಕೊಳ್ಬೇಕು. ಪುನಃ ಹಣವನ್ನು ನಾನು ಸಂಪಾದನೆ ಮಾಡ್ತೀನಿ ಅಂತಕ್ಕಂತಹ ಧೈರ್ಯ ನಿಮಗಿರುವಂಥದ್ದು, ಅದು ಬಹಳ ಮೆಚ್ಚಿಕೊಳ್ಬೇಕಾದಂತಹ ಅಂಶವಾಗಿರುತ್ತೆ. ಸಂಕಷ್ಟಹರ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ನೀವು ಕೆಲಸ ಮಾಡ್ತಕ್ಕಂತಹ ಸ್ಥಳದಲ್ಲಿ ಬೇರೆಯ ವಿಷಯ, ಬೇರೆಯವರ ವಿಷಯ ಇದಕ್ಕೆ ತಲೆ ಹಾಕಿ ಅಗೌರವವಾಗತ್ತೆ, ಅವಮಾನವನ್ನು ಮಾಡ್ಕೊಳ್ತೀರಿ. ವಿರೋಧಿಗಳು, ಸಹೋದ್ಯೋಗಿಗಳು ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರಗಳನ್ನು ಮಾಡ್ತಾರೆ. ಕೆಲವು ನಿಜವೂ ಆಗಿರಬಹುದು ಅನ್ನುವಂಥದ್ದು. ಈ ದಿನ ಕಹಿ ಘಟನೆಗಳನ್ನು ನೆನಪಿಸ್ಕೊಳ್ತಾ ಬಹಳ ಬೇಸರವನ್ನು ಪಡ್ತೀರಿ. ಆ ರೀತಿ ಆಗೋದಕ್ಕೆ ಅವಕಾಶ ಕೊಡದೇ ಇದ್ದಿದ್ದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅನ್ನುವಂಥದ್ದು. ನಿಮ್ಮ ಭಾವನೆಗಳ ಬಗ್ಗೆ ನಿಮಗೆ ನಿಯಂತ್ರಣ ಇರಬೇಕು ಅನ್ನುವಂಥದ್ದು. ಕುಟುಂಬಸ್ಥರ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ವಾದ ವಿವಾದಗಳನ್ನು ಮಾಡಿಕೊಳ್ಬೇಡಿ. ಪ್ರಸನ್ನ ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ನಿಮ್ಮ ತಂದೆಯವರ ಜೊತೆಯಲ್ಲಿ, ಹಿರೀಕರ ಜೊತೆಯಲ್ಲಿ ಉತ್ತಮವಾದಂತಹ ಬಂಧುತ್ವವನ್ನು ಇಟ್ಟುಕೊಳ್ಳಿ, ಬಾಂಧವ್ಯವನ್ನು ಇಟ್ಟುಕೊಳ್ಳಿ. ಮತ್ತು ಕೆಲಸದ ಸ್ಥಳದಲ್ಲಿ ಸರಿಯಾದಂತಹ ತೀರ್ಮಾನವನ್ನು ಮಾಡೋದಕ್ಕೆ ಒಂದಷ್ಟು ಗೊಂದಲಗಳು ಉಂಟಾಗತ್ತೆ. ಅದನ್ನು ಆದಷ್ಟು ದೂರ ಮಾಡಿಕೊಳ್ಳಿ. ಸರಿಯಾದಂತಹ ಮನಃಶುದ್ಧಿಯಿಂದ ನಿರ್ಧಾರಗಳನ್ನು ಮಾಡಿ ಎನ್ನುವಂಥದ್ದು. ಹಿರಿಯ ಅಧಿಕಾರಿಗಳು ಅಥವಾ ಹಿರೀಕರು, ಅನುಭವಿಗಳು ನಿಮ್ಮ ಕಾರ್ಯವನ್ನು, ಕಾರ್ಯ ಮಾರ್ಗವನ್ನು ಪ್ರಶಂಸೆ ಮಾಡ್ತಾರೆ. ಅದು ಬೇರೆ ಎಲ್ಲರಿಗೂ ಕೂಡ ಇಷ್ಟ ಆಗುವಂಥದ್ದಾಗತ್ತೆ. ತಪ್ಪೇನಾದರೂ ಮಾಡಿದರೆ ಅದನ್ನು ಒಪ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಿ. ಅದು ನಿಮ್ಮ ಗುಣವನ್ನು, ನಿಮ್ಮ ದೊಡ್ಡತನವನ್ನು ಪ್ರದರ್ಶನ ಮಾಡಿದ ಹಾಗಾಗತ್ತೆ. ಅದು ಬಹಳ ಮುಖ್ಯವಾದಂತಹ ಅಂಶವಾಗತ್ತೆ. ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಆ ಜಗನ್ಮಾತೆ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ರಕ್ಷಣೆಯನ್ನು ಕೊಡಲಿ, ನಿಮ್ಮನ್ನು ಕಾಪಾಡಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಮನಸ್ಸಿಗೆ ತುಂಬ ಬೇಸರವಾಗ್ತಕ್ಕಂತಹ ದಿವಸ. ಕಾರಣ ಬೇಕು ಅಂತೇನಿಲ್ಲ. ಮಾತಾಡಿದ್ದೆಲ್ಲವೂ ಕೂಡ ಕಾರಣವಾಗತ್ತೆ, ಕಾಣೋದೆಲ್ಲವೂ ಕೂಡ ಕಾರಣವಾಗತ್ತೆ ಅನ್ನುವಂಥದ್ದು. ಕೆಲಸ ಮಾಡ್ತಕ್ಕಂತಹ ಜಾಗದಲ್ಲಿ ಹೊಸ ಹುರುಪು, ಉತ್ತೇಜನ ಸಿಕ್ಕತ್ತೆ. ಆದರೆ ಅದನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು, ವಿನಿಯೋಗ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿರುತ್ತೆ. ಮಾನಸಿಕವಾದಂತಹ ಬೇಸರದಿಂದ ಅದನ್ನೆಲ್ಲ ನೀವು ಬದಿಗೊತ್ತಿದರೆ ನಿಮಗೇ ನಷ್ಟವೇ ಹೊರತು ಬೇರೆ ಯಾರಿಗೂ ಅಲ್ಲ. ಆತ್ಮವಿಶ್ವಾಸ ಹೆಚ್ಚು ಮಾಡಿಕೊಳ್ಬೇಕಾದಂತಹ ದಿವಸ. ಆತ್ಮವಿಶ್ವಾಸವನ್ನು ಕಳ್ಕೊಂಡ್ಬಿಟ್ರೆ ನಾವು ಏನು ಮಾಡಲಿಕ್ಕೂ ಕೂಡ ಸಾಧ್ಯ ಆಗದೇ ಇರತಕ್ಕಂಥದ್ದಾಗುತ್ತೆ. ಗಂಭೀರವಾದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕೊಳ್ಳಿ. ಗಂಭೀರವಾದಂತಹ ಸಮಸ್ಯೆಗಳನ್ನು ಅಷ್ಟು ತಾತ್ಸಾರ ಮಾಡಬೇಡಿ ಅಂತ ಅರ್ಥ. ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ವಿಶೇಷವಾಗಿ ಸ್ನೇಹಿತರ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ. ಆಗ ಒಂದಷ್ಟು ಮಾಹಿತಿಗಳು, ಒಂದಷ್ಟು ಪರಿಹಾರಗಳು, ಒಂದಷ್ಟು ಕೆಲವು ಯೋಜನೆಗಳು ನಿಮಗೆ ಸಿಗ್ತಾ ಹೋಗುವಂಥದ್ದು. ಪ್ರತಾಪ ಆಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.